ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಚೆನ್ನಾಗಿದ್ದೀರಲ್ಲ? ನೀವು ಚೆನ್ನಾಗಿದ್ದೀರಾ ಅಂದ ಒಂದು ಆಶಾಭಾವನೆಯಿಂದ ನಾನು ಚೆನ್ನಾಗಿದ್ದೀನಿ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನಲ್ಲಿ ತುಂಬ ಆರೋಗ್ಯಕರವಾದ ಒಂದು ರೆಸಿಪಿ ಹೇಳ್ಕೊಡ್ತೀನಿ. ನಾನು ಇಲ್ಲಿ ತೋರಿಸ್ತಾ ಇರೋದು ಹೆರಳೆಕಾಯಿ ಬಗ್ಗೆ. ಹೆರಳೆಕಾಯಿ ಅಂತಾರೆ, ಇಡ್ಲಿಕಾಯಿ ಅಂತಾರೆ, ಕಂಚಿಕಾಯಿ ಅಂತಾರೆ. ಅದ್ರ ಬಗ್ಗೆ ಕೆಲವು ಯೂಸಸ್ ಹೇಳಿ, ಹಾಗೂ ಒಂದು ತಿಂಗಳು 1.5 ತಿಂಗಳು ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡುವಂಥ ಒಂದು ಲೇಹ್ಯ ಥರ, ಒಂದು ಗೊಜ್ಜು ಥರ, ಒಂದು ಗ್ರೇವಿ ಎಲ್ಲ ಗೊಜ್ಜು ಥರ, ಒಂದು ಪುಳಿಯೋಗರೆ ಗೊಜ್ಜು ಥರ ಒಂದು ರೆಸಿಪಿ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಈ ಹೆರಳೆಕಾಯಿ ಎಷ್ಟು ಒಳ್ಳೆಯದು ಮೈಗೆ ಅಂದರೆ ಅಷ್ಟು ಅಮೃತ. ಹೆರಳೆಕಾಯಿ ಮರದ್ದು ಎಲ್ಲ ಭಾಗಗಳು ಯೂಸ್ ಆಗುತ್ತೆ. ಅದ್ರ ಎಲೆ ತುಂಬ ಎಳೆಯದಾಗಿರುತ್ತೆ ನೋಡಿ. ಆ ಎಲೆ ಕಿತ್ಕೊಂಡು ಅದರಲ್ಲಿ ಚಟ್ನಿ ಪುಡಿ ಮಾಡ್ತಾರೆ ತಮಿಳ್ನಾಡು ಕಡೆ. ಹಾಗೂ ಇದು ಪಿತ್ತನಾಶಕ, ವೆಯ್ಟ್ ರಿಡಕ್ಷನ್, ವಿಟಮಿನ್ ಸಿ ರಿಚ್, ಎಲ್ಲದಕ್ಕೂ ಒಳ್ಳೆಯದು. ಬೆಳಗ್ಗೆ ಹೊತ್ತು ವಾಂತಿ ಬರೋಂಗೆ ಆಗ್ತಾ ಇರುತ್ತಲ್ಲ ಪ್ರೆಗ್ನೆಂಟ್ ಲೇಡೀಸ್ಗಾಗಲಿ, ಪಿತ್ತ ಜಾಸ್ತಿ ಆದವ್ರಿಗಾಗಲಿ ಇದು ಭಾಳ ಒಳ್ಳೆಯದು. ಜ್ಯೂಸ್ ಮಾಡ್ಕೊಂಡು ಕುಡಿದ್ಕೊಂಡ್ರೆ ನಾನಿವತ್ತು ಹೆರಳೆಕಾಯಲ್ಲಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ತಂದೆದು ಒಂದು ಸ್ವಲ್ಪ ಪಿತ್ತ ಶರೀರ, ಇಲ್ಲಿ ನಮ್ಮ ತಂದೆನ ತುಂಬ ಜ್ಞಾಪಿಸ್ಕೊಳ್ತೀನಿ ನಾನು. ಅವರು ಹೆರಳೆಕಾಯಿನ 2 ಭಾಗ ಮಾಡಿಬಿಟ್ಟು ಅದನ್ನು ಹೋಲ್ಸ್ ಅಂದರೆ ಸುಮ್ಮನೆ ಚಮಚದಲ್ಲಿ ತೂತು ಮಾಡಿಬಿಟ್ಟು ಅದರಲ್ಲಿ ಉಪ್ಪು ಮತ್ತು ಜೀರಿಗೆ ಪುಡಿ ಹಾಕಿ ತುಂಬಿಸಿ ಅದಕ್ಕೆ ಚೆನ್ನಾಗಿ ಮಂಜಲ್ಲಿ ಹೆಂಚಿನ ಮೇಲೆ, ಹೆಂಚಿನ ಮನೆ ಅಲ್ವಾ ಅವಾಗೆಲ್ಲ, ಟೆರೇಸ್ ಮನೆ ಆಗಲಿ ಹೆಂಚಿನ ಮನೆ ಆಗಲಿ, ಮಂಜು ಬೀಳೋ ಜಾಗದಲ್ಲಿ ಇಟ್ಟಿರೋರು. ಬೆಳಗ್ಗೆ ಹೊತ್ತು ತುಂಬ ಪಿತ್ತ ಆದಾಗ ಅದನ್ನು ತೆಕ್ಕೊಂಡು ಹಾಗೆ ಸಿಪ್ಪೆ ಸಮೇತ ತಿನ್ನೋದಾದರೆ ಉಪ್ಪಿನಕಾಯಿ ಥರ ಸಿಪ್ಪೆ ಸಮೇತನೇ ತಿನ್ನೋರು. ಇಲ್ಲದೆ ಹೋದರೆ ಅದು ಜ್ಯೂಸ್ ಹಿಂಡ್ಕೊಂಡು ಕುಡಿದ್ರೆ ಜೀರಿಗೆ, ಉಪ್ಪು ಹಾಗೂ ಈ ಹೆರಳೆಕಾಯಿ ತುಂಬ ಒಳ್ಳೆಯದು ಅಂತ ಆಗಿನ ಕಾಲದಲ್ಲೆಲ್ಲ ಮಾಡೋರು. ಈಗೆಲ್ಲ ಅಭ್ಯಾಸನೇ ಹೊಟ್ಟೋಗಿದೆ ಬಿಡಿ. ನಾಸಿಯಾ ಅಂತ ಅಂದರೆ ಅದಕ್ಕೊಂದು ಟ್ಯಾಬ್ಲೆಟು, ಅದಕ್ಕೊಂದು ಇನ್ನೊಂದು ಏನೋ ಒಂದು ಫಾಲೋಡ್ ವಿತ್ ಸಮ್ ಅದರ್ ಮೆಡಿಸಿನ್ ಆಗಿದೆ. ಆಗೆಲ್ಲ ಸಸ್ಟೈನಬಲ್ ಲೈಫ್. ನಾನೇ ನೋಡಿರೋ ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿದು ನಮ್ಮ ತಂದೆದು ತುಂಬ ಸಸ್ಟೈನಬಲ್ ಲೈಫು. ಅದನ್ನೇ ನಾನು ಇವಾಗಲೂ ಫಾಲೋ ಮಾಡಬೇಕು ಅಂತ ಆದಷ್ಟು ಟ್ರೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ನೀವೀಗ ವಿಡಿಯೋನಲ್ಲಿ ನೋಡಿರೋದು ಇಷ್ಟೇ. ಹೆರಳೆಕಾಯಿ ಜ್ಯೂಸ್ ತೆಗೆದು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾನು ಜ್ಯೂಸ್ ಮಾಡ್ಕೊಂಡು ಕುಡ್ದಿದ್ದೀನಿ. ಈ ಸಿಪ್ಪೆನ ಒಂದು 10-12 ಸಿಪ್ಪೆ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೆ, 4-5 ದಿವಸ ಜ್ಯೂಸ್ ಮಾಡ್ಕೊಂಡಿದ್ದು. ಆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸಣ್ಣಗೆ ಹೆಚ್ಚಿಬಿಟ್ಟು ಬೀಜ ಎಲ್ಲ ತೆಗೆದುಬಿಟ್ಟು ಮಿಕ್ಸಿನಲ್ಲಿ ಸಿಪ್ಪೆ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ರಸ ಎಲ್ಲ ಹಿಂಡ್ಕೊಂಡು ತೆಕ್ಕೊಂಡ್ಬಿಟ್ಟಿದ್ದೀನಿ, ಬರೀ ಸಿಪ್ಪೆ. ಈ ಸಿಪ್ಪೆನಲ್ಲಿ ನಾನು ಪೌಡ್ರ್ ಮಾಡಿರೋದ್ರಲ್ಲಿ ತುಂಬ ಜಾಸ್ತಿ ಬಂತು, 10 ಸಿಪ್ಪೆ ಇತ್ತು. ನಿಮಗೆ ಕೌಂಟ್ ಮಾಡಿ ತೋರಿಸ್ದೆ ನಾನು. ಅದರಲ್ಲಿ ಒಂದೇ ಗೊಜ್ಜು ಮಾಡಿದ್ರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು 2 ಥರ ಗೊಜ್ಜು ಮಾಡ್ತಾಯಿದ್ದೀನಿ. ಒಂದು ಈ ಲೇಹಿ ಥರ ಮಾಡ್ತಾಯಿದ್ದೀನಿ, ಇನ್ನೊಂದು ಬರಗೊಜ್ಜು ಅಂತ ನಾನು ವಿಡಿಯೋಸ್ ಎಲ್ಲ ಹಾಕಿದ್ದೀನಿ. ಆ ವಿಡಿಯೋದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಖಂಡಿತ ವಾಚ್ ಮಾಡಿ. ಆ ಗೊಜ್ಜು ಕೂಡ ಇದರಲ್ಲಿ ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರೋ ಸಾಮಾನು ಎಳ್ಳು, ಒಣಮೆಣಸಿನ್ಕಾಯಿ, ಇಂಗು, ಜೀರಿಗೆ ಜಾಸ್ತಿ ಬೇಕು, ಮೆಂತ್ಯ, ಹುಣಸೆ ಹಣ್ಣು, ಕರಿ ಉದ್ದಿನ ಕಾಳು ತೊಗೊಂಡಿದ್ದೀನಿ. ಇದರಲ್ಲಿ ಕರಿ ಉದ್ದಿನ ಕಾಳು ಈಗಲೇ ಸ್ಟಾರ್ಟಿಂಗಲ್ಲೇ ಹೇಳ್ತಿದ್ದೀನಿ, ಬೇಕಾದರೆ ಸ್ಕಿಪ್ ಮಾಡಿಬಿಡಿ. ಯಾಕೆ ಅಂತ ಅಂದರೆ ನಾನು ಈ ಸಲ ಮಾಡಿದ್ರಲ್ಲಿ ಕರಿ ಉದ್ದಿನ ಕಾಳು ಹಾಕಿದ್ರಿಂದ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಯಿತು. ತಪ್ಪೇನೂ ಇಲ್ಲ, ಹಾಕಿದ್ರೆ ಸ್ವಲ್ಪ ತಿಕ್ನೆಸ್ ಜಾಸ್ತಿ ಆಯಿತು. ಆ ತಿಕ್ನೆಸ್ ಬೇಡ, ಸ್ವಲ್ಪ ಲೈಟಾಗಿ ಇದಾಗಿರಬೇಕು, ಲೇಹಿ ಥರ ಇರಬೇಕು ಅನ್ನೋದಾದರೆ ಕರಿ ಉದ್ದಿನ ಕಾಳು ಸ್ಕಿಪ್ ಮಾಡ್ಕೊಳ್ಳಿ. ಅರ್ಧ ಕಪ್ ಕರಿ ಉದ್ದಿನ ಕಾಳು ತೊಗೊಂಡಿದ್ದೀನಿ, 1 ಕಪ್ಪು ಇದು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ, ಹಾಗೆ 1 ಕಪ್ಪು ಜೀರಿಗೆ ತೊಗೊಂಡಿದ್ದೀನಿ. ಕೆಲವೆಲ್ಲ ಆರೋಗ್ಯಕರವಾದ್ದೆಲ್ಲ ಇದರಲ್ಲಿ ಜಾಸ್ತಿ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಪಿತ್ತ ಶಮನ ಮಾಡೋದು, ಪಿತ್ತನಾಶಕ. ನೋಡಿ, ನಾನು ಪ್ರತಿ ವಿಡಿಯೋನಲ್ಲೂ ನಾನು ಆರೋಗ್ಯದ ಬಗ್ಗೆ ಹೇಳಬೇಕಾದ್ರೆ ಪಿತ್ತ ಅಂತ ಹೇಳ್ತಾ ಇರ್ತೀನಿ. ಯಾಕೆ ಅಂದರೆ ಪಿತ್ತ ಶರೀರದವ್ರಿಗೇ ಕ್ಯಾನ್ಸರು, ಡಯಾಬಿಟೀಸ್ ಎಲ್ಲ ಕಾಯಿಲೆಗಳು ಬೇಗ ಅಟ್ಯಾಕ್ ಆಗೋದು. ಯಾಕೆ ಅಂದರೆ ಕ್ಯಾನ್ಸರ್ ಸೆಲ್ಸು, ಬೇರೆ ಕಾಯಿಲೆ ಬರೋ ಸೆಲ್ಸ್ ಎಲ್ಲ ಇದು ಆ್ಯಸಿಡ್ ಇದಕ್ಕೆ ಬೇಗ ಅಟ್ರಾಕ್ಟ್ ಆಗುತ್ತಂತೆ. ಈಗಿನ ಡಾಕ್ಟರ್ಸ್ಗಳು ಕೂಡ ಅದೇ ಹೇಳ್ತಾರೆ. ಇದಕ್ಕೆ ಮೆಂತ್ಯ ಮತ್ತು ಮೆಣಸು ಕೂಡ ಹಾಕಿದ್ದೀನಿ. ಇದಾದ ಮೇಲೆ ಇದು ಕಲ್ಲಿಂಗು ಅಂತ ಹೇಳ್ತಾರೆ ನೋಡಿ, ಅದು ತೊಗೊಂಡಿದ್ದೀನಿ. ಇದಿಲ್ಲ ಅಂತ ಅಂದರೆ ಪೇಸ್ಟ್ ಬೇಕಾದರೂ ತೊಗೊಳ್ಬೋದು, ಪುಡಿ ಹಿಂಗೆ ಬೇಕಾದರೂ ಗ್ರೈಂಡ್ ಮಾಡಬೇಕಾದ್ರೆ ಹಾಕ್ಕೊಳ್ಬೋದು. ಇದಕ್ಕೆ ಅರ್ಧ ಕಪ್ಪು ಕರಿ ಎಳ್ಳು ತೊಗೊಳ್ತಾ ಇದ್ದೀನಿ. ಈ ಕರಿ ಎಳ್ಳನ್ನು ಮುಂದೆ ತೋರಿಸ್ತೀನಿ ನಾನು ಯಾವಾಗ ಗ್ರೈಂಡ್ ಮಾಡೋಕ್ಕೆ ಹಾಕ್ಕೋಬೇಕು ಅಂತ. ಫಸ್ಟೇ ಹಾಕ್ಕೊಳ್ಳೋಂಗಿಲ್ಲ. ಈ ಕರಿ ಎಳ್ಳು ಕೂಡ ಆರೋಗ್ಯಕರವಾದ್ದು. ಇದರಲ್ಲಿ ವಿಟಮಿನ್ ಸಿ ಇರುತ್ತೆ, ಹಾಗೂ ಹೇರಳವಾಗಿ ಕಬ್ಬಿಣಾಂಶ ಕೂಡ ಇರುತ್ತೆ.
ಸೊ ಇವಾಗ ಫಸ್ಟ್ ನಾನು ಕೊತ್ತಂಬರಿ ಬೀಜ, ಜೀರಿಗೆ, ಮೆಣಸು, ಮೆಂತ್ಯ, ಒಣಮೆಣಸಿನ್ಕಾಯಿ ಎಲ್ಲದನ್ನು ಪೌಡ್ರ್ ಮಾಡ್ಕೊಂಡು ಬಿಡ್ತೀನಿ. ಈ ಎಳ್ಳಿನಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಫಸ್ಟೇ ಗ್ರೈಂಡ್ ಮಾಡೋಕ್ಕಾಗಲ್ಲ, ಲಾಸ್ಟಲ್ಲಿ ಗ್ರೈಂಡ್ ಮಾಡೋಕ್ಕೆ ಅದು ಹಾಕ್ಕೊಳ್ಳೋದು. ಮುಂದೆ ನೋಡ್ಬೋದು ನೀವು. ಅದು ಒಂದು ಕಬ್ಬಣದ ಬಾಣಲೆಗೆ ನಾನು ಎಣ್ಣೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕು, ಇದು ಸ್ಟೋರ್ ಮಾಡೋದ್ರಿಂದ ಜಾಸ್ತಿ ಎಣ್ಣೆ ಬೇಕು. ಇದು ನೋಡಿ, ಇವಾಗ ಎಲ್ಲ ಪೌಡ್ರ್ ಆದಮೇಲೆ, ನೈಸ್ ಪೌಡ್ರ್ ಆದಮೇಲೆ ಎಳ್ಳನ್ನು ಹಾಕಿ ಇದು ಪೌಡ್ರ್ ಮಾಡ್ಕೊಳ್ತೀನಿ. ಇದೊಂಥರ ಪುಳಿಯೋಗರೆ ಗೊಜ್ಜು ಪೌಡ್ರ್ ಥರ ಇರುತ್ತೆ. ನೀವು ಅದಕ್ಕೂ ಬೇಕಾದ್ರೆ ಹುಣಸೆಹಣ್ಣೆ ನೀರಿಗೆ ಬೇಕಾದರೂ ಹಾಕ್ಕೊಂಡು ಯೂಸ್ ಮಾಡ್ಬೋದು. ನನ್ನ ವಿಡಿಯೋ ಯಾವಾಗಲೂ ಸ್ಕಿಪ್ ಮಾಡದೆ ನೋಡಿ, ಯಾಕೆ ಅಂದರೆ ನಾನು ಒಂದು ರೆಸಿಪಿ ತೋರಿಸ್ತಾ ಇರಬೇಕಾದ್ರೆ ಅದನ್ನು ಹೇಗೆ ಯೂಸ್ ಮಾಡಬೇಕು, ಏನೇನು ಅಡುಗೆಗೆ ಅದು ಯೂಸ್ ಮಾಡ್ಬೋದು, ಒಂದೇ ಮಿಕ್ಸ್ಚರು ಅಂತ ಕೂಡ ನಾನು ಟಿಪ್ಸ್ ಎಲ್ಲ ಹೇಳ್ತಾ ಇರ್ತೀನಿ. ಯಾಕೆ ಅಂತ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿನೆಲ್ಲ, ಅದರಲ್ಲೂ ಕರ್ನಾಟಕದಲ್ಲಿ ಈ ಮೈಸೂರು ಕಡೆ ಎಲ್ಲ ಒಂದು ಅಡುಗೆಗೆ ಟ್ರೈ ಮಾಡಿದ್ರೆ ಅದು ಎನ್ರೂಟ್ ಆಗೋಗುತ್ತೆ, ಒಂದು ಕವಲುದಾರಿ ಹೊಡೆದ್ಬಿಡುತ್ತೆ. ಇದರಲ್ಲಿಷ್ಟು ಅನ್ನೋ ಥರ ಒಂದೇನಾದರೂ ಗ್ರೈಂಡ್ ಮಾಡಿದ್ರೆ ಅದನ್ನು 3-4 ಭಾಗ ಮಾಡಿ 4 ವೆರೈಟಿ ಮಾಡಿಬಿಡ್ತಾರೆ ಮೈಸೂರು ಶೈಲಿ ಅಡುಗೆನಲ್ಲಿ. ಸೊ ಅದಕ್ಕೋಸ್ಕರ ನಾನು ವಿಡಿಯೋನಲ್ಲೆಲ್ಲ ಅದೇ ಥರ ನಾನು ಹೇಳ್ತಾ ಇರ್ತೀನಿ ನಿಮಗೆ ಏನೇನು ಮಾಡ್ಬೋದು ಇದರಲ್ಲಿ ಅಂತ. ನಾನು ಇದುವರೆಗೂ ಮಾಡಿರೋ ಪೌಡ್ರನ್ನ ನೀವು ಪುಳಿಯೋಗರೆ ಗೊಜ್ಜಿಗೆ ಕೂಡ ಗಟ್ಟಿ ಹುಣಸೆ ಹಣ್ಣಿನ ರಸ ಹಿಂಡ್ಕೊಂಡು ಅದಕ್ಕೂ ಕೂಡ ಹಾಕ್ಕೋಬೋದು. ಸೊ ಇವಾಗ ನಾನು ಈ ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಎಣ್ಣೆ, ಸಾಸಿವೆ ಎಲ್ಲ ಹಾಕಿ ಗ್ರೈಂಡ್ ಮಾಡಿರೋ ಹೆರಳೆಕಾಯಿ ಸಿಪ್ಪೆ ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ. ಇದು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಬೇಕು, ಆವಾಗಲೇ ಇದೆಲ್ಲ ಚೆನ್ನಾಗಾಗೋದು. ಇದೆಲ್ಲ ಸ್ವಲ್ಪ ಈ ಗೋಲ್ಡನ್ ಬ್ರೌನ್ ಆಗಿದೆ ನೋಡಿ. ಇವಾಗ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಹುಣಸೆಹಣ್ಣಿನ ನೀರು ಹಾಕ್ತಾಯಿದ್ದೀನಿ. ಇದರಲ್ಲೂ ಇದು ಟಿಪ್ಸ್ ಹೇಳ್ತೀನಿ ನೋಡಿ. ಹುಣಸೆಹಣ್ಣಿನ ನೀರು ಫಸ್ಟು ಹೆರಳೆಕಾಯಿಗಾಗಲಿ ಹಾಗಲಕಾಯಿಗಾಗಲಿ ಹಾಕಿದ್ರೆ ಒಂಥರ ಸೇಗರ್ಕೊಂಬಿಡುತ್ತೆ ಅಂತ ಹೇಳ್ತಾರೆ, ಒಂಥರ ಗಟ್ಟಿ ಆಗಿಬಿಡುತ್ತೆ, ಒಂಥರ ನೀರೇ ಹೀರಲ್ಲ, ಆ ಥರ ಆಗಿಬಿಡುತ್ತೆ. ಅದಕ್ಕೆ ಫಸ್ಟು ನೀರಿನಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಹುಣಸೆಹಣ್ಣೆ ನೀರು ಹಾಕಬೇಕು. ಆಮೇಲೆ ಇವಾಗ ನಾನು ಇದಕ್ಕೆ ಪಿಂಕ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಇದು ನನ್ನ ಮನೇಲೇ ಮಾಡ್ಕೊಂಡಿರೋ ಕಲ್ಲುಪ್ಪು ಥರ ಪಿಂಕ್ ಸಾಲ್ಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಪುಡಿ ಉಪ್ಪು ಥರನೂ ಪಿಂಕ್ ಸಾಲ್ಟಲ್ಲಿ ಮಾಡ್ಕೊಂಡಿದ್ದೀನಿ. ಇವಾಗ ಮೆಜರ್ಮೆಂಟಲ್ಲಿ ಮಾಡಿರೋ 1.5 ಕಪ್ಪು ನಾನಿಲ್ಲಿ ಬೆಲ್ಲ ಹಾಕಿದ್ದೀನಿ. ನಾನು ಇವಾಗಲೇ ಹೇಳ್ತೀನಿ, ನಾನೀಗ 1.5 ಕಪ್ ಹಾಕಿರೋದು ಸಾಕಾಗಲಿಲ್ಲ, ನಾನು ಇನ್ನೊಂದು ಕಪ್ ಹಾಕಿದೆ. ಸೊ ಅದಕ್ಕೆ ನೀವು ಇಷ್ಟಕ್ಕೆ 2.5 ಕಪ್ ಹಾಕಿ. ಸ್ವಲ್ಪ ಕಹಿ ಇರುತ್ತೆ, ಒಗರಿರುತ್ತೆ, ಸ್ವಲ್ಪ ಹುಳಿ ಇರುತ್ತೆ ಆ ಸಿಪ್ಪೆ, ಅದರಿಂದ ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕಾಗತ್ತೆ. ಇಲ್ಲದ್ರೆ ತುಂಬ ಕಹಿಯಾಗಿ ತಿನ್ನೋಕ್ಕೆ ಆಗೋದಿಲ್ಲ. ಇವಾಗ ಚೆನ್ನಾಗಿ ಕುದ್ದು ಎಲ್ಲ ಬೆಂದ ಮೇಲೆ ಎಲ್ಲ ಸಮನಾಗಿ ಆ ಸಿಪ್ಪೆ ಉಪ್ಪು ಖಾರ ಎಲ್ಲ ಹೀರ್ಕೊಂಡ್ಮೇಲೆ ನಾವು ಮಾಡಿಟ್ಕೊಂಡಿರೋ ಪುಡಿ ಹಾಕ್ತಾಯಿದ್ದೀನಿ ನಾನು. ಇದರಲ್ಲಿ ನಾನು ಉದ್ದಿನಬೇಳೆ ಸ್ಕಿಪ್ ಮಾಡ್ಬೋದು ಅಂತ ಹೇಳಿದೆ. ಯಾಕೆ ಹೇಳಿದೆ ಅಂತ ಅಂದರೆ, ಉದ್ದಿನಬೇಳೆ ಸ್ಕಿಪ್ ಮಾಡಿದ್ರೆ ಎಣ್ಣೆ ತೇಲುತ್ತೆ ಮೇಲೆ, ಉದ್ದಿನಬೇಳೆ ಇದ್ದರೆ ಅಷ್ಟು ಎಣ್ಣೆ ತೇಲಲ್ಲ. ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ನಾನು ಬೆಲ್ಲ ಹಾಕ್ತೆ, ಉಪ್ಪು ಸಾಕಾಗಿರಲಿಲ್ಲ, ಉಪ್ಪು ಕೂಡ ಹಾಕ್ತೆ. ನಿಮಗೆ ನಾನು ಮಾತಾಡೋದು ಸ್ವಲ್ಪ ಎಲಾಬ್ರೇಟೆಡ್ ಆಗಿ ಇರ್ಬೋದು, ಆದರೆ ಒಂದು ಅಡುಗೆ ತಿಳ್ಕೊಳ್ಬೇಕಾದ್ರೆ ಎಲ್ಲದನ್ನು ಅದನ್ನು ಸರಿ ಮಾಡೋದು ಹೇಗೆ, ಹಾಳಾಗಿದ್ದರೆ ಅದನ್ನು ಉಪಯೋಗಿಸೋದು ಹೇಗೆ ಸರಿ ಮಾಡಿಕೊಂಡು ಅನ್ನೋದು ಎಲ್ಲದು ಗೊತ್ತಾಗಬೇಕು. ಸೊ ಅದಕ್ಕೆ ನಿಮಗೆ ಎಲ್ಲ ವಿಷಯನೂ ಕೂಡ ವಿಡಿಯೋ ಮುಖಾಂತರ ನಾನು ಶೇರ್ ಮಾಡ್ತಾಯಿದ್ದೀನಿ. ಅದು ಇದು ಇಂಪಾರ್ಟೆಂಟ್ ಅಡುಗೆ ಆಗಿರೋದ್ರಿಂದ ನಿಮಗೆ ಚೆನ್ನಾಗಿ ಇದು ಗೊತ್ತಾಗಬೇಕು ಅಂತ ಎಲ್ಲ ಹೇಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಎಲ್ಲ ತೇಲಿ ಬಂದ ಮೇಲೆ ಎಲ್ಲ ಕೂಲ್ ಆದಮೇಲೆ ಆ ಪಾತ್ರೆನಲ್ಲೇ ಒಂದು ಗಾಜಿನ ಬಾಟ್ಲಿಗೆ ಹಾಕಿ ಫ್ರಿಜ್ಜಲ್ಲಿ ಮುಚ್ಚಿಟ್ಕೊಂಡ್ರೆ ನೀವು 1.5 ತಿಂಗಳ ತನಕನೂ ಯೂಸ್ ಮಾಡ್ಬೋದು. ಇದು ಮಜ್ಜಿಗೆ ಅನ್ನಕ್ಕೆ ನೆಂಚ್ಕೊಳ್ಬೋದು, ಅನ್ನ ಕಲಿಸ್ಕೋಬೋದು. ನೀವು ಹೆರಳೆಕಾಯಿ ಚಿತ್ರಾನ್ನದ ಥರ ಇದಕ್ಕೆ ಅನ್ನ ಕಲಿಸ್ಬಿಟ್ಟು ಫ್ರೆಶ್ಶಾಗಿ ಉದ್ದಿನಬೇಳೆ, ಕಡಲೆಕಾಯಿ ಬೀಜ ಮತ್ತು ಒಣಕೊಬ್ಬರಿ ಎಲ್ಲ ಒಗ್ಗರಣೆ ಕೂಡ ಹಾಕಿ ತುಂಬಾ ಚೆನ್ನಾಗಿರುತ್ತೆ, ಹಾಗೂ ಆರೋಗ್ಯಕರವಾದ್ದು. ವಯಸ್ಸಾದವ್ರಿಗೆಲ್ಲ ಟ್ಯಾಬ್ಲೆಟ್ಸು ಅದು ಇದು ತೊಗೊಂಡು ಹೊಟ್ಟೆ ಹಾಳಾಗಿರುತ್ತೆ, ಬಾಯಿ ಕೆಟ್ಟೋಗಿರುತ್ತೆ. ಈ ಹದವಾದ ಉಪ್ಪು ಹುಳಿ ಖಾರ ಇರೋದನ್ನು ಅವ್ರಿಗೂ ಕೊಟ್ಟರೆ ಆರೋಗ್ಯಕ್ಕೇನು ಹಾನಿಯಾಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ. ಈ ವಿಡಿಯೋ ಯೂಸ್ ಆಗಿದೆ ಅಂದ್ಕೊಳ್ತೀನಿ.